ಹಾಯ್ ಹೆಲೋ, ವೆಲ್ಕಮ್ ಟು ಮೈ ಬ್ಯಾಕ್ ಯೂಟ್ಯೂಬ್ ಚಾನಲ್. ಸೊ ನಾ ಮತ್ತೆ ಬಂದಿದ್ದೀನಿ. ಸೊ ಬಂದಿದ್ದೇನೆ ಅಂದರೆ ಆಗೆಲ್ಲ ತುಂಬ ದಿನದಿಂದ ನಾನು ಮೊದಲು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ ಈಗ ಯಾಕೆ ಅಪ್ಲೋಡ್ ಮಾಡೋಕೆ ಆಗ್ತಾ ಇಲ್ಲ ಅಂತಂದರೆ ಆಫೀಸ್ ಏನಪ್ಪ ಅಂದರೆ ಜನರಲ್ ಶಿಫ್ಟ್ ಹೋಗ್ತಾ ಇದ್ದೀನಿ. ಸೊ ನನಗೆ ಟೈಮ್ ಸಿಗ್ತಾ ಇಲ್ಲ. ಈ ಕಡೆ ಕಂಪ್ನಿ ಹೋಗ್ಬಿಟ್ಟು ಬಂದು ವರ್ಕೌಟ್ ಮಾಡೋಕ್ಕೂ ಆಗ್ತಾ ಇಲ್ಲ. ಸೊ ನಾನೇನು ಮಾಡ್ತಾ ಇದ್ದೆ ಅಂತಂದರೆ ಡೈಲಿ ಒನ್ ಡೇ ವರ್ಕೌಟ್ ಮಾಡಿಬಿಟ್ಟು ಒನ್ ಡೇ ಗ್ಯಾಪ್ ಕೊಟ್ಬಿಟ್ಟು ಒನ್ ಡೇ ವರ್ಕೌಟ್ ಮಾಡ್ತಾ ಇದ್ದೆ. ಈ ರೀತಿ ಮಾಡ್ತಾ ಇದ್ದೆ. ಸೊ ಇವಾಗಿಂದ ಡೈಲಿ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ. ನನ್ನ ಕೈಲಿ ಆದಷ್ಟು ನಾನು ಮಾಡ್ತೀನಿ. ಇದಕ್ಕಂತಲೇ ಟೈಮ್ ಇಟ್ಟಿದ್ದೀನಿ. 1 hour ಟೈಮ್ ಕೊಟ್ಟು ವಿಡಿಯೋ ಮಾಡಿಬಿಟ್ಟು ವರ್ಕೌಟ್ ಮಾಡಿಬಿಟ್ಟು ಡೈಲಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಇವತ್ತಿನ ವರ್ಕೌಟ್ ಬಂದ್ಬಿಟ್ಟು ಶೋಲ್ಡರ್ ವರ್ಕೌಟ್ ಮಾಡ್ತಾ ಇದ್ದೀನಿ. ಬನ್ನಿ ಶೋಲ್ಡರ್ ವರ್ಕೌಟ್ ಯಾವ ರೀತಿ ಮಾಡ್ತೀನಿ ಅಂತ ನೀವೇ ನೋಡ್ಕೊಂಡ್ ಬನ್ನಿ. ಓಕೆ, ಬನ್ನಿ. ನಾ ವರ್ಕೌಟ್ ಮಾಡೋದಕ್ಕಿಂತ ಮುಂಚೆ ಏನು ಮಾಡ್ತೀನಪ್ಪ ಅಂದರೆ, ಏನು ಕುಡಿದ್ಬಿಟ್ಟು ವರ್ಕೌಟ್ ಮಾಡ್ತೀನಪ್ಪ ಅಂತಂದರೆ, ಅಥವಾ ಏನು ತಿಂದ್ಬಿಟ್ಟು ವರ್ಕೌಟ್ ಮಾಡ್ತೀನಪ್ಪ ಅಂತಂದರೆ, ಫಸ್ಟ್ ಒಂದು ಬಂದು ವಾಟರ್ ಬಾಟಲ್ ತೊಗೋತೀನಿ. ವಾಟರ್ ಇಲ್ಲಿವರೆಗೆ ಫುಲ್ ಮಾಡಿಬಿಟ್ಟು ಅದರಲ್ಲಿ ರೆಡ್ ಅಂದರೆ ಪಿಂಕ್ ಸಾಲ್ಟ್ ಏನಿದೆಯಲ್ಲ, ಪಿಂಕ್ ಸಾಲ್ಟ್ನ ಹಾಕ್ಬಿಟ್ಟು ಮಿಕ್ಸಪ್ ಮಾಡಿಬಿಟ್ಟು ಇದ್ರ ಜೊತೆಗೆ ಏನಾದರೂ ಒಂದು ಸ್ವಲ್ಪ ಸ್ವೀಟ್ ತೊಗೊತೀನಿ. ಸ್ವೀಟ್ ಅಂತಂದರೆ ಬನಾನಾ ಆಗಿರ್ಬೋದು ಅಥವಾ ಬೆಲ್ಲ ಆಗಿರ್ಬೋದು. ನಾನು ಡೈಲಿ ಬರಬೇಕಾದ್ರೆ ಶೇಂಗಾ ಇರುತ್ತಲ್ಲ, ಶೇಂಗಾ ಕಡಲೆನ ಒಂದು ಸ್ವಲ್ಪ ತಿಂದು ಅದ್ರ ಜೊತೆ ಸ್ವಲ್ಪ ಬೆಲ್ಲ, ಸ್ವಲ್ಪ ಎಳ್ಳು ತಿಂದ್ಬಿಟ್ಟು ಬಂದ್ಬಿಟ್ಟು ಇದನ್ನು ಕುಡಿದ್ಬಿಟ್ಟು ಪಿಂಕ್ ಸಾಲ್ಟ್ ವಾಟರ್ ಹಾಕೊಂಡ್ಬಿಟ್ಟು ಕುಡಿದ್ಬಿಟ್ಟು ನಾನು ವರ್ಕೌಟ್ನ ಸ್ಟಾರ್ಟ್ ಮಾಡ್ತೀನಿ. ನನ್ನ ಡೈಲಿ ರೊಟೀನ್. ಓಕೆ, ಈಗ ವರ್ಕೌಟ್ನ ಸ್ಟಾರ್ಟ್ ಮಾಡೋಣ. ತುಂಬ ದಿನ ಆಯ್ತಲ್ಲ ಯೂಟ್ಯೂಬ್ ಚಾನಲ್ ಸ್ಟಾಪ್ ಮಾಡಿದ್ದೆ. ಮೊದಲೆಲ್ಲ ಸ್ಟಾರ್ಟ್ ಮಾಡಿದ್ದೆ, ಬಟ್ ಸ್ಟಾರ್ಟ್ ಮಾಡಿ ಆಮೇಲೆ ಮೊಬೈಲ್ ಇಲ್ದಕ್ಕೋಸ್ಕರನೇ, ಕ್ಯಾಮ್ರಾ ಕ್ವಾಲಿಟಿ ಇಲ್ದಕ್ಕೋಸ್ಕರನೇ ಸ್ಟಾಪ್ ಮಾಡಿಬಿಟ್ಟು ಮೊಬೈಲ್ ತೊಗೊಂಡ್ಮೇಲೆ ಅಂದರೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾಪ್ ಮಾಡಿಬಿಟ್ಟಿದ್ದೆ. ಅಷ್ಟೊಂದು ಅದರಲ್ಲಿ ರೀಚ್ ಏನು ಆಗ್ತಾ ಇದ್ದಿಲ್ಲ. ವ್ಯೂಸು ನಾರ್ಮಲ್ ಆಗಿ ಬರ್ತಾ ಇತ್ತು. ಸಪೋರ್ಟ್ ಏನು ಅಷ್ಟೊಂದು ಮಾಡ್ತಾ ಇದ್ದಿಲ್ಲ. ಅದಕ್ಕಂತ ಸ್ಟಾಪ್ ಮಾಡಿದ್ದೆ. ಬಟ್ ಈಗ ಕ್ಯಾಮ್ರಾ ತೊಗೊಂಡಿದ್ದೀನಿ. ಕ್ಯಾಮ್ರಾ ಅಂದರೆ ಐಫೋನ್ ತೊಗೊಂಡಿದ್ದೀನಿ. ಐಫೋನಿಂದನೇ ವಿಡಿಯೋ ಮಾಡ್ತೀನಿ. ಓಕೆ, ಡೈಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ. ಸ್ಟಾರ್ಟ್ ಮಾಡೋಣ. ಇವತ್ತು ವರ್ಕೌಟ್ ಬಂದ್ಬಿಟ್ಟು ಶೋಲ್ಡರ್ ವರ್ಕೌಟ್ ಅಂತ ಮಾಡ್ತೀನಿ. ನೋಡ್ಕೊಂಬನ್ನಿ. ಬಾಯ್. ನಾನು ಸ್ಟಾರ್ಟಿಂಗ್ ಜಾಸ್ತಿ ವೇಟಿಂದ ತಗೊಂಡು ವಾರ್ಮಪ್ ಮಾಡಲ್ಲ. ನಾರ್ಮಲ್ ಇಲ್ಲಿ ಎಷ್ಟಿದೆ 2.5 kg ಅಥವಾ 5 kg ಇರ್ಬೋದು. ಕಡಿಮೆ ವೇಟ್ ತೊಗೊಂಡ್ಬಿಟ್ಟು ವಾರ್ಮಪ್ ಮಾಡ್ತೀನಿ ಮೊದಲು. ಯಾಕಪ್ಪ ಅಂತಂದರೆ ಬಾಡಿ ಎಲ್ಲ ಮಸಲ್ಸಲ್ಲಿ ಹಿಡ್ಕೊಂಡಿರುತ್ತಲ್ವ, ಅದು ರಿಲೀಫ್ ಆಗಬೇಕು. ಸ್ಟ್ರೆಚಿಂಗ್ ಆಗೋಕೆ. ಅದಕ್ಕೋಸ್ಕರ ಫಸ್ಟು ಕಡಿಮೆ ವೇಟಿಂದನೇ ತೊಗೊಂಡು ವಾರ್ಮಪ್ ಮಾಡ್ಕೊಳ್ಳಿ. ಈಗ ನಾನು ವಾರ್ಮಪ್ ಮಾಡ್ತೀನಿ, ನೋಡ್ಕೊಂಬನ್ನಿ. ನೀವೇನಾದರೂ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಿದ್ರೆ ಅಥವಾ ಮನೆಯಲ್ಲಿ ವರ್ಕೌಟ್ ಮಾಡ್ತಾ ಇದ್ರೆ ನಾನು ಮಾಡ್ತೀನಲ್ವ, ಅದೇ ರೀತಿನೇ ಮಾಡಿ. ನೀವು ಒಂದು ಬಾಟಲ್ ತೊಗೊಂಡಾದ್ರೂ ಮಾಡ್ಬೋದು, ಅಥವಾ ಸಿಮೆಂಟ್ ಈಟಿಂಗ್ ಎಳೆ ಇರುತ್ತಲ್ವ, ಈಟಿಂಗ್ ಎಳೆ ತೊಗೊಂಡು ಮಾಡ್ಬೋದು, ಅಥವಾ ತಲೆ ದಿಂಬು ಅದಾದ್ರು ತೊಗೊಂಡು ಮಾಡ್ಬೋದು, ಅಥವಾ ಬ್ಯಾಗ್ ಇರುತ್ತೆ ಗೊತ್ತಾ, ಬ್ಯಾಗಲ್ಲಿ ವೇಟ್ ಹಾಕೊಂಡ್ಬಿಟ್ಟು ಬಟ್ಟೆ ಏನಾದರೂ ಟೂರಿಗೆ ಬಿಟ್ಟು ಅದರಲ್ಲೇ ವರ್ಕೌಟ್ ಮಾಡಿ. ನಾನು ಮೊದಲೆಲ್ಲ ಅದರಲ್ಲೇನೆ ಮಾಡ್ತಿದ್ದೆ. ನನ್ನ ಬ್ಯಾಗ್ ಇತ್ತು, ಓಲ್ಡ್ ಬ್ಯಾಗ್, ಅದರೆಲ್ಲ ಬಟ್ಟೆ ಎಲ್ಲ ತೂರಿಗೆ ಬಿಟ್ಟು ಅದರಲ್ಲೇ ವರ್ಕೌಟ್ ಮಾಡ್ತಾ ಇದ್ದೆ. ಇದು ಮಾಡೋದು ಹಿಂಗೆ ಮೊದಲೆಲ್ಲ ನನಗೆ ಗೊತ್ತಿದ್ದಿಲ್ಲ. ಸುಮಾರು ಏನಿಲ್ಲ ಅಂತಂದರೆ 7-8 ಇಯರ್ಸಿಂದ ಮಾಡ್ತಾ ಇದ್ದೀನಿ. ವರ್ಕೌಟ್ನ ಮಾಡ್ತಾ ಇದ್ದೆ, ಮೊದಲೇನು ಮಾಡ್ತಾ ಇದ್ದೆ. ಚಿಕ್ಕವನು ಅಂದರೆ ಮಾಮೂಲಿ 8th 9th ಸ್ಟ್ಯಾಂಡರ್ಡಿಂದನೂ ನನಗೆ ಇದ್ರ ಮೇಲೆ ಹುಮ್ಮಸ್, ಅಂದರೆ ಮಾಡ್ಬೇಕಂತ ಇಷ್ಟ. ಅವಾಗೆಲ್ಲ ನಮ್ಮ ತಂದೆಯವರು WWE ಅಂತ ಬರ್ತಾ ಇತ್ತಲ್ಲ ಇದ್ರ ಟಿವಿನಲ್ಲಿ. ಸೊ ಅದನ್ನೆಲ್ಲ ತೋರಿಸ್ತಾ ಇದ್ರು. ಡೈಲಿ ಅದನ್ನೇ ಇದು ಮಾಡಿಸ್ತಾ ಇದ್ರು. ಹಂಗೆ ತಿನ್ನು, ಹಿಂಗೆ ತಿನ್ನು, ಇದು ಮಾಡು, ಅದು ಮಾಡು ಅಂತ ಹೇಳ್ಬಿಟ್ಟು ನನಗೆ ಹುಮ್ಮಸ್ ಪರ್ಸು. ಅವರೇ ನನಗೆ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು, ನಮ್ಮ ತಂದೆಯವರು. ಅವ್ರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ.
ಸೊ ಶೋಲ್ಡರ್ ವರ್ಕೌಟ್ನ ನಾರ್ಮಲ್ ಆಗಿ ಯಾವ ರೀತಿ ಮಾಡೋದಂತ ನಿಮಗೆ ತೋರಿಸ್ತಾ ಹೋಗ್ತೀನಿ, ಅದೇ ರೀತಿ ಮಾಡ್ಕೊಂಬನ್ನಿ. ಓಕೆ, ಫಸ್ಟ್ ಒಂದು ಬಂದ್ಬಿಟ್ಟು ನಮ್ಮ ಹ್ಯಾಂಡ್ನ ಸ್ಟ್ರೈಟ್ ಆಗಿ ಇಟ್ಕೊಂಡು ಈ ರೀತಿ ಅಪ್ ಮಾಡೋದು, ಅಪ್ ಆ್ಯಂಡ್ ಡೌನ್, ಅಪ್ ಆ್ಯಂಡ್ ಡೌನ್, ಅಪ್ ಆ್ಯಂಡ್ ಡೌನ್. ಒಂದು ನಮ್ಮ ಶೋಲ್ಡರ್ ಏನಿದೆಯಲ್ಲ, ನಮ್ಮ ಶೋಲ್ಡರ್ಗೆ ಸ್ವಲ್ಪ ಮೇಲ್ಗಡೆ ಅಪ್ ಮಾಡಿ ಡೌನ್ ಮಾಡಿ. ತದನಂತರ ಸ್ಟ್ರೆಚಿಂಗ್, ಸೈಡ್ ಸ್ಟ್ರೆಚಿಂಗ್ ಎಲ್ಲ ಆದಮೇಲೆ ಆಮೇಲೆ ತದನಂತರ ಫ್ರಂಟ್ ಸ್ಟ್ರೆಚಿಂಗ್ 1 2 3 4 5 6 7 8 9 10 11 12 ಈ ರೀತಿ ಸ್ಟ್ರೆಚಿಂಗ್ ಮಾಡಿ. ತದನಂತರ ರೇರ್ ಡೆಲ್ಟಾ, ಇದು ಫ್ರಂಟ್ ಡೆಲ್ಟಾ, ಇದು ಮಿಡ್ಲ್ ಡೆಲ್ಟಾ, ಇದು ರೇರ್ ಡೆಲ್ಟಾ, ಬ್ಯಾಕ್ ಡೆಲ್ಟಾ ಅಂತ ಕರೀತಾರೆ. ಈಗ ಈ ತರ ಬಾಗ್ಬಿಟ್ಟು ಇದೇನ್ ಡಂಬಲ್ಸ್ ಏನಿದೆಯಲ್ಲ, ನೀವೇನಾದ್ರೂ ತಗೊಳ್ಳಿ, ಬಾಟ್ಲ್ ಆದ್ರೂ ಯಾವ್ದಾದ್ರು ಬ್ಯಾಗ್ ಆದ್ರೂ ತಗೊಂಡ್ಬಿಟ್ಟು ಈ ರೀತಿ ತಲೆ ಬಗ್ಸ್ಬಿಟ್ಟು ಕೆಳಗಡೆ ನೋಡ್ತೀವಿ. ನಿಮ್ ಕೈ ಕೆಳಗಡೆ ನೋಡ್ಬಿಟ್ಟು ಕೈನ ಈ ರೀತಿ ಅಪ್ ಮಾಡಿ 1 2 3 4 5 6 7 8 9 10 11 12. ಸ್ಟ್ರೆಚಿಂಗ್ ವಾರ್ಮ್ ಅಪ್ ಎಲ್ಲ ಆಯ್ತು. ಸ್ವಲ್ಪ ಲೈಟ್ ಆಗಿ ಪಂಪ್ ಆಗಿರೋ ರೀತಿ ಕಾಣಿಸ್ತಾ ಇದೆ ಅಲ್ವಾ, ನೋಡಿ ಹಿಂಗೇನೆ. ಓಕೆ, ಈಗ ಒಂದು 10 ಮಿನಿಟ್ಸ್ ಅಥವಾ 12 ಮಿನಿಟ್ಸ್ ರೆಸ್ಟ್ ಮಾಡ್ಬೇಕು. ರೆಸ್ಟ್ ಕೊಟ್ಬಿಟ್ಟು ತದನಂತರ ವೇಟ್ ಇರೋದನ್ನ ತಗೊಂಡ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡಿ. ಓಕೆ, ಈಗ ನಾನು 7.5 kg ಇರೋ ವೇಟ್ನ ತಗೊಂಡ್ಬಿಟ್ಟು ವರ್ಕೌಟ್ನ ಮಾಡ್ತೀನಿ. ನೋಡಿ, ಅದೇ ರೀತಿನೇ ಮಾಡಿ. ಈಗ ನಾನು ಏನು ಮಾಡೋದಲ್ಲ, ಸ್ಟ್ರೆಚಿಂಗ್ ವಾರ್ಮ್ ಅಪ್ ಅದೇ ರೀತಿನೇ ಮಾಡಿ. 1 2 3 ಅಂದ್ರೆ ಬ್ರೀತಿಂಗ್ ಮೇನ್ ಇಂಪಾರ್ಟೆಂಟ್. ನೀವು ವರ್ಕೌಟ್ ಮಾಡಿ ಉಸಿರು ತಗೋಬೇಕು, ಉಸಿರು ಬಿಡ್ಬೇಕು, ಇದು ಮೇನ್ ಇಂಪಾರ್ಟೆಂಟ್. ಮೈಂಡ್ ಇಟ್ಕೊಳ್ಳಿ. ತದನಂತರ ನೀವು ವರ್ಕೌಟ್ ಏನ್ ಮಾಡ್ತಿರಲ್ವಾ, ಆಗ ಅಪ್ ಮಾಡಿದಾಗ ಡೌನ್ ಮಾಡಿದಾಗೆ ನಿಮ್ಮ ಮೈಂಡ್ ಫೋಕಸ್ ಇಲ್ಲ, ನಿಮ್ಮ ಮಜಲ್ ಮೇಲೆ, ನಿಮ್ಮ ಡಂಬಲ್ ಮೇಲೆ ಇರಬೇಕು. ಓಕೆನಾ? 1 2 3 4 5 6 7 8 9 10 11 12. ಇಷ್ಟು ಈ ರೀತಿ ಮಾಡಿ. ತದನಂತರ ಒಂದು 10 ಸೆಕೆಂಡ್ ಗ್ಯಾಪ್ ಕೊಟ್ಟು ತದನಂತರ ನೀವು ಈ ಸೈಡ್ ಲ್ಯಾಟರಲ್ ರೈಸ್ ಮುಗಿತಾರ, ನೀವು ಈ ತರ ಮಾಡಿದ್ನಲ್ಲ, ಈ ತರ ಇದನ್ನ ಸೈಡ್ ಲ್ಯಾಟರಲ್ ರೈಸ್ ಅಂತ ಕರೀತಾರೆ. ಆಮೇಲೆ ಈಗ ಮುಂಭಾಗದಲ್ಲಿ ಮಾಡ್ತೀನಿ, ಅದು ಫ್ರಂಟ್ ರೈಸ್ ಅಂತ ಕರೀತಾರೆ. ಓಕೆನಾ? ಈಗ ಫ್ರಂಟ್ ರೈಸ್ ಮಾಡ್ತೀನಿ, ನೀವು ಇದೇ ರೀತಿನೇ ಮಾಡಿ. ಓಕೆನಾ? ಮಧ್ಯದಲ್ಲಿ ಅವಾಗ ವಾಟರ್ ತಗೊಳ್ಳಿ. ಯಾಕಂತಂದ್ರೆ ನೀವು ವಾಟರ್ ಕುಡಿಯೋದ್ರಿಂದ, ಅದೇ ಪಿಂಕ್ ಸಾಲ್ಟ್ ಹೇಳಿದ್ನಲ್ವಾ, ಪಿಂಕ್ ಸಾಲ್ಟ್ ಹಾಕೊಂಡ್ಬಿಟ್ಟು ಕುಡಿಯೋದ್ರಿಂದ ನಿಮ್ಮ ಮಜಲ್ ಏನಿರುತ್ತಲ್ಲ, ಮಜಲ್ಗೆ ವಾಟರ್ನ ಕಳಿಸ್ಬಿಟ್ಟು ಅವಾಗ ವಾಟರ್ ಸ್ಟೋರ್ ಆಗ್ಬಿಟ್ಟು ನಿಮ್ಮ ಮಜಲ್ ಏನಾಗುತ್ತೆ, ಪಂಪ್ ಆಗುತ್ತೆ. ಈ ತರ ಬಿಲ್ಡ್ ಆಗುತ್ತೆ, ಪಂಪ್ ಆಗುತ್ತೆ. ಓಕೆ, ಫ್ರಂಟ್ ರೈಸ್ ಸ್ಟಾರ್ಟ್ ಮಾಡ್ತೀನಿ. ವೇಟ್ನ ತಗೊಂಡ್ಬಿಟ್ಟು ಸ್ಟಾರ್ಟ್ ಮಾಡಿ. ಬ್ರೀತಿಂಗ್ ಇಂಪಾರ್ಟೆಂಟ್. ಉಸಿರಾಡೋದು 4 5 6 7 8 9 10 11 12. ಓಕೆ, ಫ್ರಂಟ್ ರೈಸ್ ಮುಗಿದು ತದನಂತರ ರೈಸ್ ಅಂದ್ರೆ ಬ್ಯಾಕ್ ಏನಿರುತ್ತೆ ಗೊತ್ತಾ, ಈ ಬ್ಯಾಕ್ಗೆ. ಲ್ಯಾಟರಲ್ ರೈಸ್ ಅಂದ್ರೆ ಇದನ್ನ, ಈ ಸೈಡ್ ಏನಿದೆ ಗೊತ್ತಾ, ಇದನ್ನ ಲ್ಯಾಟರಲ್ ರೈಸ್ ಅಂತೆ. ಫ್ರಂಟ್ ರೈಸ್ ಅಂದ್ರೆ ಇಷ್ಟು ಫ್ರಂಟ್ ಏನಿದೆ ಗೊತ್ತಾ, ಇದನ್ನ ಫ್ರಂಟ್ ರೈಸ್ ಅಂತೆ. ರೇರ್ ರೈಸ್ ಅಂದ್ರೆ ಇದು.
ಡೆಲ್ಟಾನು ಅಂತಾರೆ, ಇನ್ನು ಏನಂತಾರೆ ಡೆಲ್ಟಾನು ಅಂತಾರೆ. ಓಕೆ, ನೆಕ್ಸ್ಟ್ ಮಾಡೋಣ ರೇರ್ ರೈಸ್. ಓಕೆ, ರೇರ್ ರೈಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 2, 3, 4, 5, 6, 7, 8, 9, 10, 11, 12, 13, 14, 15. ಇದನ್ನು ರೇರ್ ರೈಸ್ನ ಯಾಕೆ ಜಾಸ್ತಿ ರೆಪ್ಸ್ ಮಾಡೋದಂತಂದರೆ ಎಲ್ಲದಕ್ಕೂ ಇದಕ್ಕೆ ವರ್ಕೌಟ್ ಆಗುತ್ತೆ. ಇವಾಗ ನಾವು ಏನೇ ಸಾಮಾನು ತಿನ್ನಲಿ, ಬ್ಯಾಗ್ ತೊಗೊಳ್ಳಿ, ಏನೋ ಒಂದು ಇದು ಮಾಡಲಿ, ನಮಗೆ ಫ್ರಂಟು ಆ್ಯಂಡ್ ರೇರ್ ಡೆಲ್ಟಾ ಏನಿದೆಯಲ್ಲ ಇಷ್ಟು ಮಾತ್ರ ನಮಗೆ ವರ್ಕೌಟ್ ಆಗುತ್ತೆ. ಬಟ್ ಬ್ಯಾಕ್ ಸೈಡ್ ಏನಿದೆಯಲ್ಲ ರೇರ್ ರೈಸು, ಇದು ಯಾವುದೇ ಕಾರಣಕ್ಕೂ ವರ್ಕೌಟ್ ಆಗೋಲ್ಲ. ನೀವು ವೆಯ್ಟ್ ಎತ್ತಲಿ, ವೆಯ್ಟ್ ಇಳಿಸ್ಲಿ, ಏನೋ ಒಂದು ಕೆಲಸ ಮಾಡ್ತಿದ್ರೆ ಯೂಟ್ಯೂಬ್ ಮಾತ್ರ ವರ್ಕ್ ಆಗುತ್ತೆ ಎತ್ಬೇಕಾದ್ರೆ. ಸೊ ಇದಕ್ಕೆ ವರ್ಕ್ ಆಗೋಲ್ಲ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಮಾಡ್ತೀನಿ. ನಾನು ಮೇನ್ ಇಂಪಾರ್ಟೆಂಟ್ ಇಲ್ಲಿನೇ ಇರುತ್ತೆ. ಓಕೆನಾ, ನೋಡಿ ಹಿಂಗಂದಾಗೆ ಇಲ್ಲಿ ಕಾಣಿಸ್ಬೇಕು. ಹಿಂಗೆ ಕಾಣಿಸಿದಾಗ ಏನಾಗುತ್ತೆ, ಚೆನ್ನಾಗಿ ಬಿಲ್ಡಾಗಿ ಚೆನ್ನಾಗಿ ಕಾಣಿಸುತ್ತೆ. ನೀವು ಶರ್ಟ್ ಹಾಕಿದಾಗಲಿ, ಟಿ ಶರ್ಟ್ ಹಾಕಿದಾಗಲಿ. ಓಕೆನಾ, ಓಕೆ, ಇವಾಗ ನಾನು ತೋರಿಸಿದ್ನಲ್ಲ ಈ 3 ವೇರಿಯೇಷನ್ ವರ್ಕೌಟ್ ಅಂತ ತೋರಿಸಿದ್ನಲ್ಲ, ಇವುಗಳನ್ನ 3 ಸೆಟ್ ಅಂದರೆ ನಾನೀಗ ಲ್ಯಾಥರಲ್ ರೈಸ್ ಮಾಡಿದ್ನಲ್ಲ, ಇದನ್ನೇ 12 ಸೆಟ್ಟಂಗೆ 12 ರೆಪ್ಸಂಗೆ ನೀವು 3 ಸೆಟ್ ಮಾಡಿ, ಅಂದರೆ 3 ಸಲ ಮಾಡಿ ಅದನ್ನು. ಓಕೆ, ಆಮೇಲೆ ತದನಂತರ ನಾನು ಲಾಸ್ಟ್ ಒಂದು ಬಂದುಬಿಟ್ಟು ನನ್ನ ಫೇವ್ರೇಟ್ ವರ್ಕೌಟ್ ಅಂತಲೇ ಹೇಳ್ಬೋದು. ಇದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ರೀತಿ ಮಾಡಿ ನಿಮ್ಮ ಶೋಲ್ಡರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿ ಕಾಣಿಸುತ್ತೆ. ಓಕೆ, ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಕೈಗೆ ಎಷ್ಟು ವೆಯ್ಟು ತೊಗೊಂಡು ಮಾಡ್ಬೇಕನ್ಸುತ್ತೆ ಅಷ್ಟು ತೊಗೊಂಡು ಮಾಡಿ. ನಾನು ನಾರ್ಮಲಾಗಿ 7.5 kg ತೊಗೊಂಡು ಮಾಡ್ತಾ ಇದ್ದೀನಿ. ಈಗ ಈ ರೀತಿ ಹಿಡ್ಕೊಂಡು, ಈ ರೀತಿ ನಮ್ಮ ಶೋಲ್ಡರ್ ಲೆವೆಲ್ ಈಗ ಬಂದು ಈಗ 1, 2 ಸೈಡ್ ಬಂದು ಹಿಂದೆ 3, 4, 5, 6, 7, 8, 9, 10, 11, 12. ಈ ರೀತಿ ಮಾಡಿ. ಈ ರೀತಿ ಮಾಡಿದ್ರೆ ನಿಮ್ಮ ಶೋಲ್ಡರ್ ನೆಕ್ಸ್ಟ್ ಲೆವೆಲ್ ಆಗಿ ಪಂಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಈ ಶೋಲ್ಡರ್ ವರ್ಕೌಟ್ ಇಷ್ಟೆಲ್ಲ ಆದಮೇಲೆ ನೀವು ನೆಕ್ಸ್ಟು ಆ್ಯಪ್ಸ್ ಅಂದರೆ ತುಂಬ ಜನ ಗೊತ್ತಿರಲ್ಲ. ಅದು 6 ಪ್ಯಾಕ್ ಅಂತೀವಲ್ವಾ, 6 ಪ್ಯಾಕ್ನೇ ಆ್ಯಪ್ಸ್ ಅಂತ ಕರೆಯೋದು. ಓಕೆನಾ, ಓಕೆ, ನಾನೀಗ ಶೋಲ್ಡರ್ ವರ್ಕೌಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ನೆಕ್ಸ್ಟ್ ಆ್ಯಪ್ಸ್ಗೆ ವರ್ಕೌಟ್ ಮಾಡ್ತೀನಿ. ಆ್ಯಪ್ಸ್ಗೆ ಯಾವ್ಯಾವ ರೀತಿ ವರ್ಕೌಟ್ ಮಾಡ್ತೀನಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಜಸ್ಟ್ ನಾನು 3 ವೇರಿಯೇಷನ್ ಈಗ ಸಿಂಪಲಾಗಿ ನಿಮಗೆ ತೋರಿಸ್ತೀನಿ. ನೆಕ್ಸ್ಟು ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ಆ್ಯಪ್ಸ್ಗೆ ಒಂದು ವಿಡಿಯೋ ಮಾಡ್ತೀನಿ. ಆ್ಯಪ್ಸ್ ವರ್ಕೌಟ್ ಅಂದರೆ 6 ಪ್ಯಾಕ್ ವರ್ಕೌಟೇ ಯಾವ್ಯಾವ ರೀತಿ ಮಾಡಬೇಕಂತ ಒಂದು ಫುಲ್ ವಿಡಿಯೋನ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಓಕೆ, ಈಗ ಸಿಂಪಲಾಗಿ 3 ಆ್ಯಪ್ಸ್ ವರ್ಕೌಟ್ ಮಾಡ್ತೀವಿ, ನೋಡ್ಕೊಂಬನ್ನಿ. ನೀವು ಅದೇ ರೀತಿ ಮಾಡಿ. ಓಕೆ, ನಾನು ಫಸ್ಟ್ ವೇರಿಯೇಷನ್ ಆ್ಯಪ್ಸ್ ವರ್ಕೌಟ್ ಮಾಡ್ತಾ ಇದ್ದೀನಿ. ನೀವು ನೆಲದ ಮೇಲೆ ಮಾಡ್ಬೋದು, ಎಲ್ಲ ನೆಲದಲ್ಲಿ ಒಂದು ಸ್ವಲ್ಪ ಗಲೀಜಾಗಿದೆಯಲ್ಲ, ಸೊ ಅದಕ್ಕೋಸ್ಕರ ನಾನು ಲೆಂಚ್ ಮೇಲೆ ಮಾಡಿಬಿಟ್ಟು ಮಾಡ್ತಾ ಇದ್ದೀನಿ. ಏನಿಲ್ಲ, ಜಸ್ಟ್ ಸಿಕ್ಕೊಂಡು ಈ ರೀತಿ ಕಾಲಿಬಿಟ್ಟು ಮರ್ಚಿ ಇಟ್ಬಿಟ್ಟು ಮಲ್ಕೊಂಡ್ಬಿಟ್ಟು 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಈ ರೀತಿ ಮಲ್ಕೊಂಡ್ಬಿಟ್ಟು ಅದ್ರ ಮೇಲೆ ಮಲ್ಕೊಂಡ್ಬಿಟ್ಟು ಈ ರೀತಿ ಮಾಡ್ಬೋದು. ಫಸ್ಟ್ ಒಂದು ಇದೊಂದಾಯ್ತು. ಸೆಕೆಂಡ್ ಒಂದು ತೋರಿಸ್ತೀನಿ ನಿಮಗೆ. ಸೆಕೆಂಡ್ ಬಂದ್ಬಿಟ್ಟು ನಾನು
ಫೇವ್ರೇಟ್ ಅಂತ ಹೇಳ್ಬೋದು. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 ಆಯ್ತು. ನಾನು ಮುಂಚೆ ಆ್ಯಪ್ ಶಾಪ್ ಮಾಡ್ಬೇಕಾದ್ರೆ ಏನಿಲ್ಲ ಅಂದ್ರೆ ಮಿನಿಮಮ್ 100 ಮಾಡ್ತಾ ಇದ್ದೆ. 100 ಮಾಡ್ತೇವೆ, ಒಂದೊಂದು 100 ಮಾಡ್ತೇವೆ. ಈಗ ಫಸ್ಟ್ ಒಂದು ಮಾಡ್ದೆ ಮಲ್ಕೊಂಡ್ಬಿಟ್ಟು ಅದು 100 ಮಾಡಿಬಿಟ್ಟು ಇವಾಗ ಹಿಂಗೆ ಕುಂತ್ಕೊಂಡ್ಬಿಟ್ಟು ಲೆಗ್ನ ರೈಸ್ ಮಾಡಿ ನೋವು ಮಾಡ್ತಾ ಇದ್ನಲ್ಲ ಅದು 100 ಮಾಡ್ತಾ ಇದ್ದೆ. ಸೊ ಈಗ ತಗೊಂಡು ಬಂದ್ಬಿಟ್ಟು ಈಗ ತೋರಿಸ್ತೀನಿ. ನೀವು ಇದೇ ರೀತಿನೇ ಮಾಡಿ, ಮನೆಯಲ್ಲೇ ಮಾಡ್ಬೋದು. ನೀವು ಆರಾಮಾಗಿ, ನೀವು ಜಿಮ್ ಇಲ್ಲ ಅಂತಂದ್ರೂ ಜಿಮ್ ಇದ್ದರೆ ಜಿಮ್ಮಲ್ಲೇ ಮಾಡ್ಬೋದು, ಅಥವಾ ಮನೆ ಇದ್ರೆ ಮನೆಯಲ್ಲೇ ಮಾಡ್ಬೋದು. ಓಕೆ, ತಗೊಂಡು ಬಂದ್ಬಿಟ್ಟು ಇದು ನನ್ನ ಫೇವ್ರೇಟ್, ಇದು ಕೂಡ ನನ್ನ ಫೇವ್ರೇಟ್ ಅಂತ ಹೇಳ್ಬೋದು. ಏನಿಲ್ಲ, ಜಸ್ಟ್ ಈ ರೀತಿ ಡೌನ್ ಆಗು. ನೀವು ನೆಲದ ಮೇಲೆ ಮಾಡ್ಬೋದು, ನೆಲದ ಮೇಲೆ ಆರಾಮಾಗಿ ಸ್ಟ್ರೈಟಾಗಿ ನಡ್ಕೊಂಡು ಮಾಡ್ಕೋಬೋದು. ಈ ರೀತಿ ಏನಿಲ್ಲ ಅಂದ್ರು ಮಿನಿಮಮ್ 1 ಮೀಟರ್ ಈ ರೀತಿ ಸ್ಟ್ರೈಟಾಗಿ ನಿಮ್ಗೆ ಕಾಣಿಸಿಲ್ಲ ಅಂದ್ರೆ, ನಿಮ್ಗೆ ಕಾಣಿಸ್ತಿಲ್ಲ ಅಂತ ನಿಮ್ಗೆ ತೋರಿಸ್ತೀನಿ. ಇದೇ ನಾನು ಅನ್ಕೊಳ್ಳಿ, ಹಾಕೊಂಡ್ಬಿಟ್ಟು ಹಿಂಗೆ ಈಗ ಬಾಡಿನ ಸ್ವಲ್ಪ ಅಪ್ ಮಾಡಿ ಈ ರೀತಿ ಈ ರೀತಿ ಮಿನಿಮಮ್ 1 ಮಿನಿಟ್ ಆದ್ರೂ ನೀವು ಮಾಡಿದ್ರೆ ಅವಾಗ ನಿಮಗೆ ಗೊತ್ತಾಗುತ್ತೆ. 1 ಮಂತ್ ಇದೇ ರೀತಿ ಮಾಡಿ, ನಿಮಗೆ ರಿಸಲ್ಟ್ ತುಂಬಾನೇ ಬೆನಿಫಿಟ್ಸ್ ಕೊಡುತ್ತೆ. ನೋಡಿದ್ರಲ್ಲ ನನ್ನ ಹ್ಯಾಬ್ಸ್ ಯಾವ ರೀತಿ ಮಾಡಿದೆ. ಬಟ್ 3 ವೇರಿಯೇಷನ್ ಮಾಡಿದ್ದೀನಿ. ಬಟ್ ಈ ವಿಡಿಯೋದಲ್ಲಿ ಫುಲ್ಲಾಗಿ ಹೇಳೋಕ್ಕಾಗಲ್ಲ, ತೋರ್ಸೋಕ್ಕಾಗಲ್ಲ. ಅದಕ್ಕಂತೇನು ಸಪ್ರೇಟಾಗಿ ನಾನು ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೀನಿ. ಈಗಾಗಲೇ ನಿಮಗೆ ಮಾಡಿಬಿಟ್ಟು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ನೀವೇ ನೋಡಿಬಿಟ್ಟು ನೀವು ಅದೇ ರೀತಿನೇ ಮಾಡಿ. ಓಕೆ, ತುಂಬ ಜನ ಯಾಕೋ ಸಪೋರ್ಟ್ ಮಾಡ್ತಾ ಇದ್ದಿಲ್ಲ ಆಗ. ಸೊ ಅದಕ್ಕೋಸ್ಕರ ನಾನು ಕಂಟೆಂಟ್ ಕ್ರಿಯೇಷನ್ ಯೂಟ್ಯೂಬ್ ಏನಿದೆ ಜರ್ನಿ ಏನಿತ್ತಲ್ಲ ಅದನ್ನು ಸ್ಟಾಪ್ ಮಾಡಿದೆ. ಸ್ವಲ್ಪ ಎಲ್ರಿಗೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗುತ್ತೆ, ಅವ್ರಿಗೂ ಸಪೋರ್ಟ್ ಆಗುತ್ತೆ. ನಾನು ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಿಮ್ಗೆ ಯೂಸ್ಫುಲ್ ಆಗಲಿ ಅಂತಲೇ ಮಾಡ್ತಾ ಇರೋದು. ನಾನು ಏನೇನು ತಿಂತೀನಿ, ಏನೇನು ಮಾಡ್ತೀನಿ ಅಂತ ಇವಾಗಿಂದ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ, ತೋರಿಸ್ತೀನಿ. ಏನು ತಿನ್ನಬೇಕು, ಏನು ಮಾಡಬೇಕು, ಹೇಗೆ ಫಿಟ್ಟಾಗಿರ್ಬೇಕು, ಹೆಲ್ತಿಯಾಗಿ ಅಂತ ನಿಮ್ಮ ಮುಂದೆ ತರ್ತೀನಿ. ಓಕೆನಾ? ಹಾಗೇನೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ, ಮರಿಬೇಡಿ. ಯಾಕಂತಂದರೆ ತುಂಬ ಕಷ್ಟ ಅನುಭವಿಸಿದ್ದೀನಿ. ಏನು ಎತ್ತ ಹೆಂಗೆ ಅದು ಇದು ಅಂತ ಮಾಡೋದೆಲ್ಲ ಮಾಡಿದ್ದೀನಿ. ಕೆಲಸ ಯಾರೇ ಕೆಲಸ ಮಾಡಿದ್ದೀನಿ, ಅದು ಮಾಡಿದ್ದೀನಿ. ಗುಂಡಿ ತೆಗೆಯೋದು ಅದು ಇದು ಎಲ್ಲ ಮಾಡಿ ಕಂಟೆಂಟ್ ಕ್ರಿಯೇಷನ್ ಅಂತಂದು ಕಂಪನಿ ಇದೆಯಲ್ಲ, ಕಂಪನಿ ಬಿಟ್ಬಿಟ್ಟು ಕಂಟೆಂಟ್ ಕ್ರಿಯೇಷನ್ ಮಾಡೋಣ ಅಂತಂದು ಹೋಗಿ ಏನೇನೋ ಮಾಡಿ ಅದು ಇದು ಹೇಳ್ಕೊಳಂಗಿಲ್ಲ. ಯಾವಾಗಾದರೂ ಒಂದು ವಿಡಿಯೋದಲ್ಲಿ ಸಪ್ರೇಟಾಗಿ ಮಾಡ್ತೀನಿ. ವಿಡಿಯೋ ಮಾಡಿಬಿಟ್ಟು ನಾನು ಏನೇನು ಮಾಡಿದೆ, ಏನೇನು ಬಿಟ್ಟೆ ಎಲ್ಲ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳು ಎಲ್ರಿಗೂ ಶೇರ್ ಮಾಡಿಬಿಟ್ಟು ತಪ್ಪದೆ ಶೇರ್ ಮಾಡಿ, ಯಾಕಂದರೆ ಅವ್ರಿಗೂ ಯೂಸ್ಫುಲ್ ಆಗಿ. ಓಕೆ, ಥ್ಯಾಂಕ್ ಯು. ಸಿಗೋಣ, ಬಾಯ್.